ಏನು ಕಿತ್ತಾಕು ಜೋರಾಗಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಆಲ್ರೆಡಿ ನನ್ನ ತಂಬಲ್ಲಿ ನೋಡಿರ್ತೀರಾ, ಇವತ್ತು ಪಾಪುಗೆ ಅನ್ನಪ್ರಸನ್ನ ಮಾಡಿಸೋಣ ಅಂತ ಹೇಳಿ ರಾಯರ ಮಠಕ್ಕೆ ಹೋಗ್ತಾಯಿದ್ದೀವಿ. ನಂಜನಗೂಡಲ್ಲಿರುವಂಥ ರಾಯರ ಮಠಕ್ಕೆ. ಲಾಸ್ಟ್ ಮೂಮೆಂಟಲ್ಲಿ ಈ ಒಂದು ಡೇಟ್ ಕನ್ಫರ್ಮ್ ಆಗಿತ್ತು. ಸೊ ಹಾಗಾಗಿ ಸ್ಟಿಚಿಂಗ್ ಆಗಲಿಲ್ಲ ನಂದು ಸ್ಯಾರಿ. ಸೊ ರಮ್ಮದೇ ಈ ಸ್ಯಾರಿನ ನಾನು ವೇರ್ ಮಾಡಿದ್ದೀನಿ. ನಂದು ಸ್ನಾನ ಎಲ್ಲ ಆಗಿದ್ದೆ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲ ವ್ಲಾಗಲ್ಲಿ ಹಾಕಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಪಾಪುನ ಸ್ನಾನ ಎಲ್ಲ ಮಾಡಿಸಿ ಅವನ್ನೂ ಲಾಲಿಲಿ ಮಲಗಿಸ್ತಾ ಇದ್ವಿ. ಏಕೆಂದ್ರೇನು ಹೋಗೋ ತನಕ ಸ್ವಲ್ಪನಾದರೂ ಮಲ್ಕೊಳ್ಳಿ ಅಂತ. ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತಾದ್ರು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ್ನ ಮಲಗಿಸ್ತಾ ಇದ್ವಿ. ಈತುಗೆ ಇನ್ನೂ ರೆಡಿ ಮಾಡಿರಲಿಲ್ಲ. ಅವನಿಗೆ ಹೋಗೋ ಟೈಮಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನಿಗಿನ್ನ ಸ್ನಾನ ಎಲ್ಲ ಆಗಿರಲಿಲ್ಲ. ಆಮೇಲೆ ರಮ್ಮು ಕೂಡ ಸ್ನಾನ ಮುಗಿಸ್ಕೊಂಡು ಅವಳುವೆ ದೀಪ ಎಲ್ಲ ಹಚ್ಬಿಟ್ಟು ಬಂದಳು. ನಾನು ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಹಾಕ್ಕೊಂಡಿದ್ದೆ. ಆಮೇಲೆ ಅದು ಚೆನ್ನಾಗಿ ಕಾಣಿಸ್ತಿಲ್ಲ, ಯಾವಾಗಲೂ ಒಂದೇ ಥರನೇ ಹಾಕೋತೀಯಲ್ಲ ಅಂತ ನಾನು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅವಳೇ ಹಾಕ್ಕೊಡ್ತಾ ಇದ್ದಾಳೆ. ನಾನು ಮೊದಲೇ ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೆ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಇಲ್ಲ ಹೇರ್ ಸ್ಟೈಲೆಲ್ಲ ಹಾಕೋಷ್ಟೇನಿಲ್ಲ, ಹಾಕ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಒಂದು ಸಿಂಪಲಾಗಿ ಹಾಕಿದ್ಲು. ನಾನು ಸೈಡಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಜಡ ಎಣಿ ಅಂತ ಹೇಳಿದ್ದೆ. ಅವಳು ತುಂಬಾ ನೀಟಾಗಿ ಹಿಂದೆ ಎಲ್ಲ ಸ್ಟೆಪ್ಪೆಲ್ಲ ಹಾಕಿದ್ಲು. ಹೇರ್ ಸ್ಟೈಲ್ ಅಂತೂ ಇವಾಗ ಜಾಸ್ತಿ ಇದೇ ಥರನೇ ಟ್ರೆಂಡಿಂಗಲ್ಲಿರೋದು. ಇದಕ್ಕಂತೂ ಇವಾಗ ಬಂದಿರೋ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಹೂನ ನೀಟಾಗಿ ಮುಡ್ಕೊಬಿಟ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಲಾಂಗ್ ಹೇರ್ ಇರೋರಿಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹೇರ್ ಸ್ಟೈಲ್ ಅಂತೂ. ಫೈನಲಿ ನನಗೂ ಕೂಡ ಹೇರ್ ಸ್ಟೈಲೆಲ್ಲ ಹಾಕ್ಕೊಟ್ಲು. ಅದಾದಮೇಲೆ ನಾನೂ ರೆಡಿ ಆಗಿಬಿಟ್ಟು ಕೂತ್ಕೊಂಡೆ. ಇನ್ನು ಅವಳು ಸಿಂಪಲಾಗಿ ರೆಡಿ ಆದಳು. ಅವಳಿಗೆ ಮೊದಲೇ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕಾಗಿ ಅವಳು ಜಾಸ್ತಿ ರೆಡಿ ಆಗೋಕ್ಕೆ ಹೋಗಲಿಲ್ಲ. ಆಮೇಲೆ ಅವಳು ಬರಲ್ಲ ಅಂತಲೂ ಕೂಡ ಇದ್ಲು. ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಅಮ್ಮ ಕಿವಿ ಚುಚ್ಚಿಸೋ ಟೈಮಲ್ಲಿ ಮತ್ತು ವಿಜಿ ಅವರೆಲ್ಲ ಬಂದಿದ್ರಲ್ವ. ಈ ಸಲ ವಿಜಿಗೆ ರಜೆ ಇರಲಿಲ್ಲ, ಹಾಗಾಗಿ ವಿಜಿ ಮತ್ತು ನಮ್ಮಮ್ಮ ಇಬ್ಬರು ಬರಲಿಲ್ಲ. ರಮ್ಮೂನ್ ಮಾತ್ರ ಫೋರ್ಸ್ ಮಾಡೋದಕ್ಕೆ ಅವಳು ಆಯಿತು ಅಂತ ಹೇಳಿ ರೆಡಿ ಆದಳು. ಅದಾದಮೇಲೆ ಅಷ್ಟರಲ್ಲಿ ಇದು ಕೂಡ ಸ್ನಾನ ಮುಗಿಸ್ಕೊಂಡು ಬಂದ. ಅವನಿಗೂ ಕೂಡ ಕ್ರೀಮೆಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ ಅವನ್ನ. ಆ್ಯಕ್ಚುಲಿ ಲೈವಲ್ಲೇ ಮಾತಾಡೋಣ ಅಂತಲೇ ಅಂದ್ಕೊಂಡು ರೆಡಿ ಮಾಡಿದ್ದೆ. ಬಟ್ ಅದೇನಾಗಿದೆ ಅಂದರೆ ಟಿ ವಿಲಿ ಸಾಂಗ್ ಹೋಗ್ಬಿಟ್ಟಿದೆ ರಾಯರ್ದು. ಸೊ ಹಾಗಾಗಿ ಅದು ಕಾಫಿ ರೇಟ್ ಬರ್ತಾಯಿದೆ, ಹಾಗಾಗಿ ಮತ್ತೆ ವಾಯ್ಸ್ ಕೊಡ್ತಾ ಇರೋದು. ಅವನು ಕೂಡ ರೆಡಿ ಮಾಡ್ತಾಯಿದ್ದೆ. ಅವನಿಗಂತೂ ಎಲ್ಲಿಗಾರು ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಇತ್ತಿಗೆ ತುಂಬಾ ಖುಷಿ. ಪಾಪುಗೆ ಯಾವಾಗ ಕಿವಿ ಚುಚ್ಚಿಸ್ತೀರಾ, ಯಾವಾಗ ಅನ್ನಪ್ರಸನ್ನ ಮಾಡಿಸ್ತೀರಾ ಅಂತ ನಮಗಿಂತ ತುಂಬ ಜಾಸ್ತಿ ಕಾಯ್ತಾ ಇದ್ದದ್ದು ಅಂದರೆ ನಮ್ಮ ಇತ್ತುನೇ. ಏನೋ ಒಂಥರ ಮಕ್ಕಳಿಗೆ ಖುಷಿ ಅಲ್ವಾ. ಅಂದರೆ ಕೇಳ್ಬೋದು ಇವನಿಗೂ ಆ ಥರ ಎಲ್ಲ ಮಾಡಿದ್ರೆ ಅಂತ. ಇವನಿಗೆ ಆ ಥರ ಎಲ್ಲ ಮಾಡಿರಲಿಲ್ಲ, ಹಾಗೆಯೇ ಮನೇಲೇ ತಿನ್ನಿಸಿದ್ದೆ. ಬಟ್ ಇವನಿಗೆ ಪಾಪುಗೆ ಎಲ್ಲ ಥರನೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇರೋದು ಅಷ್ಟೇ. ಹಾಗೆ ಇವನು ಬಂದು ರಮ್ಯಾ ಅವರ ಅತ್ತಿಗೆ ಮಗ. ಅವನು ಕೂಡ ರೆಡಿ ಆಗಿಬಿಟ್ಟು ಮಲಗಿದ್ದ. ನೋಡಿ ಫೈನಲಿ ಹೀಗೆ ಕಾಣಿಸ್ತಾ ಇದ್ದೀನಿ. ಹೇಗಿದೆ ನನ್ನ ಸ್ಯಾರಿ ಆಗಿರ್ಬೋದು, ನಾನಾಗಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಜಿ ಕೂಡ ಬಂದಿದ್ದ. ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಪಾಪು ಜೊತೆ ಆಟ ಆಡ್ತಾಯಿದ್ದ. ಅಷ್ಟರಲ್ಲಿ ರಾಕಿಯವ್ರು ಕೂಡ ಬಂದರು. ಆಮೇಲೆ ಅವನು ತಿಂಡಿ ತಿಂತಾಯಿದ್ದ. ಓಕೆ ಅಂತ ಹೇಳಿ ಅವನು ಬಾಯ್ ಮಾಡಿ ಹೊರಟ್ವಿ. ಚಾರ್ಜರ್ ತಗೊಂಡ್ರೆ ಅಲ್ಲಿ ಹಾಕಕ್ಕಾಯ್ತು ಚಾರ್ಜರ್ ಎಲ್ಲ. ಹೇಳ್ತೀನಿ
ಚಿಂಟುಗ ನಾನು ನಮ್ಮನೆಗೆ ವಾಪಸ್ ಬಂದ್ಬಿಟ್ಟಿನಿ ಅಂತ. ಆದರೆ ನಾನು ತೊಗೊಂಡೋಗಿರಲಿಲ್ಲ. ಇವಾಗಿರೋ ರೇಟ್ಗಂತೂ ಬೆಳ್ಳಿನೂ ತೊಗೊಳಕ್ಕೂ ಆಗಲಿಲ್ಲ. ಸರಿ ಆಯಿತು, ಹಾಗಾದರೆ ಬಾಳೆ ಎಲೆಲೆ ಮಗುಗೆ ತಿನ್ನಿಸಿ ಅಂತ ಹೇಳಿದ್ರು. ಫೈನಲಿ ಹೋದ್ವಿ. ಅಂದರೆ ದೇವಸ್ಥಾನದಲ್ಲಿ ಪಾಪು ಹೆಸ್ರಲ್ಲಿ ಮತ್ತು ನಮ್ಮ ಹೆಸ್ರಲ್ಲಿ ಅರ್ಶಿನ ಎಲ್ಲ ಮಾಡಿ ಗರ್ಭಗುಡಿ ಹತ್ರ ನಿಲ್ಲಿಸಿ ಅಕ್ಷತೆ ಕಾಳು ಹಾಕ್ಸಿ ಮತ್ತು ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಹತ್ತಿರದಲ್ಲಿ ದೇವ್ರನ್ನ ನೋಡಿದೆ. ಏಕೆಂದರೆ ಯಾವಾಗಲೂ ಅಲ್ಲಿ ಫುಲ್ಲು ರಶ್ ಇರುತ್ತೆ. ಈ ಥರ ಬಿಡುವಿನ ದಿನಗಳಲ್ಲಿ ಮಾಡ್ಕೊಳ್ಳೋದು ಈ ಥರ ಒಂದು ಚೆನ್ನಾಗಿರುತ್ತೆ. ಅನ್ನಪ್ರಸನ್ನ ಆಗಿರಲಿ, ಮತ್ತು ಅಕ್ಷರಾಭ್ಯಾಸ ಆಗಿರಲಿ, ಮಗುಗೆ ನಾಮಕರಣ ಮಾಡೋದಾಗಿರಲಿ, ಈ ಥರ ಬಿಡು ದಿನಗಳಲ್ಲಿ ಮಾಡ್ಕೊಂಡ್ರೆ ದೇವ್ರನ್ನೂ ನಾವು ನೀಟಾಗಿ ನೋಡ್ಬೋದು. ಮತ್ತು ಅವರು ಕೂಡ ನಿಧಾನವಾಗಿ ನಮಗೆ ಪೂಜೆನ ಕೂಡ ಮಾಡಿಕೊಡ್ತಾರೆ. ಅರ್ಜೆಂಟಲ್ಲಿ ಯಾವುದೇ ಥರ ಮಾಡೋದಿಲ್ಲ. ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಅನ್ನಪ್ರಸನ್ನಕ್ಕೆ ಅಂತ ಹೇಳಿ ಇಲ್ಲಿ ಒಳಗಡೆನೆ ನಿಜವಾಗ್ಲೂ ಈ ಥರ ಒಂದಿದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ನೀವು ನಂಜನಗೂಡವ್ರಾಗಿದ್ದು ನೀವೇನಾದ್ರು ಈ ಮಠದಲ್ಲಿ ಈ ಥರ ನೋಡಿದರೆ ನನಗೆ ಕಮೆಂಟ್ ಮಾಡಿ. ನಾನಂತೂ ಇದೇ ಫಸ್ಟು ಟೈಮ್ ನೋಡಿರೋದು. ಪಂಚ ಬೃಂದಾವನ ಅಂತ ಇದು ಇಲ್ಲಿ ಒಳಗಡೆ ಇರೋದು. ಈಚೆ ಕಡೆ ಮಠ ಇರೋದು. ಒಳಗಡೆ ಹೋದರೆ ಒಳಗಡೆಯಿಂದ ಒಂದು ಡೋರ್ ಇದೆ, ಅಲ್ಲಿಂದ ಹೋಗಬೇಕು. ಇಲ್ಲಿ ಬೃಂದಾವನ ಅಂತ 5 ಬೃಂದಾವನ ಇದೆ. ಅಲ್ಲಿ ಒಳಗಡೆ ಪ್ರಸಾದನ ಕೊಡೋದು. ಬಟ್ ಇನ್ನೊಂದು ಮೇನು ಇಲ್ಲಿ ಏನಪ್ಪ ಅಂದರೆ ಪ್ರಸಾದನ ಇಲ್ಲಿ ನಾವು ಅಮೌಂಟ್ ಕೊಟ್ಟೇ ತೊಗೋಬೇಕು. ಹೌದು, ಅನ್ನಪ್ರಸನ್ನಕ್ಕೆ ಅಂತ ಪಾಪುಗೆ 250 ರೂಪಾಯಿನ ತೊಗೊಂಡಿದ್ರು. ಹಾಗೆಯೇ ಪ್ರತಿಯೊಬ್ಬರಿಗೂ ಊಟಕ್ಕೆ ಅಂತ 200 ರೂಪಾಯಿನ ನಾವು ಪೇ ಮಾಡಿದ್ವಿ. ಯಾಕೆ ಅಂತಂದರೆ ಇಲ್ಲಿ ಆ ಥರ ಈಗ ಬೇರೆ ದೇವಸ್ಥಾನಗಳಲ್ಲಿ ಪ್ರಸಾದನ ಫ್ರೀಯಾಗಿ ಕೊಡ್ತಾರೆ. ಬಟ್ ಇಲ್ಲಿ ಆ ಥರ ಒಂದು ಇಲ್ಲ. ಇಲ್ಲಿ ಅಮೌಂಟು ಕೊಟ್ಟಿನೇ ನಾವು ತೊಗೋಬೇಕು. ನೋಡಿ, ಇದೇನೇ ಪಂಚ ಬೃಂದಾವನ. ಒಂದೊಂದು ಕಡೆನೂ ಒಂದೊಂದು ಬೃಂದಾವನ ಇದೆ. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೇ ಮಗುಗೆ ಅನ್ನಪ್ರಸನ್ನ ಮಾಡಿಸಿದ್ದು ನಾವು. ಇಲ್ಲಿ ಬೃಂದಾವನ ಎದುರುಗಡೆ ಪಾಪುನ ಮತ್ತು ನಾನು, ರಾಖಿಯವರು ಇತ್ತು, ಮತ್ತು ರಮ್ಯಾ ಅವರ ಅತ್ತಿಗೆ ಮಗ, ಇಷ್ಟು ಜನನೂ ಬೃಂದಾವನ ಎದುರುಗಡೆ ಕೂತಿದ್ವಿ. ಆಮೇಲೆ ನಮಗೆ ಎಲೆ ಹಾಕಿ ಪಾಪುಗೆ ಅನ್ನಪ್ರಸನ್ನ ಮಾಡಿಸಿದ್ದು. ಇನ್ನು ಬೇರೆಯವರೆಲ್ಲ ಸೈಡಲ್ಲಿ ಕೂತಿದ್ರು. ಆಮೇಲೆ ಅವ್ರಿಗೂ ಕೂಡ ಪ್ರಸಾದ ಹಾಕಿದ್ರು. ಒಟ್ಟಿಗೆ ಎಲ್ಲರಿಗೂ ಊಟನ ಬಡಿಸ್ತಾರೆ. ಅದಾದಮೇಲೆ ಪ್ರಾರ್ಥನೆ ಮಾಡಿ ಆಮೇಲೆ ಊಟನ ಸೇವನೆ ಮಾಡಬೇಕು. ಏನು ಕಿತ್ತಾಕು ಜೋರಾಗಿ ಮೆತ್ತಗಿಲಿ ಬಿಡ ಜೋರು ಕಿತ್ತಾಕ್ರಿಗೆ. ನನಗೆ ಹಾಕಿ ನೋಡಿ ಈ ಕಡೆ ನೋಡು. ಅಲ್ಲಿ ಇಲ್ಲಿ ಚಿನ್ನಿ. ಹಾಂ ನೋಡಿ ತಲೆ ಮೇಲೆ ಬೆಟ್ಟ ಸಾಕಷ್ಟು ಸಿಹಿ ಆಗತ್ತೆ. ಬಿಡು, ಪರವಾಗಿಲ್ಲ ಅಷ್ಟೇ. ಬರಲ್ಲ ಅಂತಿದ್ದ ನೋಡ್ದ. ಬಂದ ಕಣ್ಣಿನಿಂದ ಎಷ್ಟು ಕೆಲಸ
ಇದೆ ಅಂತಲೇ ಗೊತ್ತಿಲ್ಲ. ಇಲ್ಲೂ ಅಡುಗೆ ಆಗುತ್ತೆ ಅನಿಸುತ್ತೆ. ಇಲ್ಲೂ ಅಡುಗೆ ಎಲ್ಲ ಮಾಡ್ತಾರೆ. ಇಲ್ಲಿ ಗುರುವಾರದ ದಿನ ಮಾತ್ರ ಊಟ ಇರುತ್ತಾ ಸರ್? ಇಲ್ಲ ಇಲ್ಲ, ಯಾವಾಗಲೂ ದುಡ್ಡು ಕೊಟ್ಬಿಟ್ಟೆ ಊಟ ಮಾಡಿ. ಅಲ್ಲಿ ಇಲ್ಲಿ ಆದರೆ ಇಲ್ಲ ಇಲ್ಲಿ 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 ಮಾಡೋದೇ ಇಲ್ಲಿ ಇಲ್ಲ. ಮಾಡೋದೇ ಇಲ್ಲ ಅಲ್ಲೇ. ಬೇರೆ ಫಂಕ್ಷನ್ಗಳು ಏನಾರು ಇದು ಮಾಡಿದ್ರೆ ಉಪವಾಸ ಏಕಾದಶಿ ಮಾಡ್ತಾರಲ್ಲ ಅವಾಗ ಏಕಾದಶಿ ದ್ವಾದಶಿ ಮಾಡಿದ್ರು ಊಟ ಅಲ್ಲ. ನಾವು ಏನೂ ತಿನ್ಬಾರ್ದು ಆ ಟೈಮಲ್ಲಿ. ಏಕಾದಶಿ ಸಾಮಾನ್ಯ ಏನು ತಿನ್ನೋದು. ಯಾವಾಗ ತಿನ್ನೋದು? ಅವಾಗ ತಿನ್ನು ಬೆಳಗಿನ ಪೂರ್ತಿ ರಾತ್ರಿ ಉಪವಾಸ. ಹಾಂ ಹಾ. ಹೌದಾ? ನಮ್ಮದು ಪೂಜೆ ಪೂಜೆಯಿಂದ ಕಾಣ- ಬಂದು ಫೋಟೋ ತಗೊಳ್ಳಿ. ಹಾಂ ಈಗ ನಂಗೆ ಆನಂದಕ್ಕೆ ಮಮ್ಮಿ ನೀ ಅಲ್ಲಿ ಕೂರಿಸ್ಬಿಟ್ಟಂಗೆ ಮಾಡಿದ್ರೆ ನಂಗೆ ಹೆಂಗೆ ಆನಂದ ಸಿಕ್ಕುತ್ತೆ. ಈಗ ನೋಡು ನಂಗೆ ಪರಮ ಆನಂದ. ನೋಡಿ ಫೈನಲಿ ಎಲ್ಲ ಮುಗೀತು. ಇವಾಗ ಪೂಜೆ ಸಾಮಾನು ತೊಗೊಂಡು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಅನ್ನಪ್ರಸನ್ನಕ್ಕೆ ಪೂಜೆ ಸಾಮಾನು ಬೆಳ್ಳಿ ಸಾಮಾನು ತೊಗೊಂಡೋಗ್ಬೇಕಷ್ಟೇ, ಇನ್ನೇನು ತೊಗೊಂಡೋಗಂಗಿಲ್ಲ. ವೀಡಿಯೋಸು ಇಷ್ಟೇ ಮಾಡ್ಕೊಳಕ್ಕಾಗಿದ್ದು. ನಮಗೂ ಕೂಡ ಹುಷಾರಿರಲಿಲ್ಲ, ಸೊ ಹಾಗಾಗಿ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಮನೆಗೆ ಬಂದ್ವಿ. ರಾಖಿಯವ್ರು ಕೂಡ ಹೊರಡ್ತೀನಿ ಅಂತಿದ್ರು, ಯಾಕೆಂದರೆ ಹಿತು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಅವನಿಗೆ ಕ್ಯಾಸ್ಟ್ ಇನ್ಕಮ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅವರು ಕೂಡ ಹೊರಟಿದ್ರು. ಆಮೇಲೆ ನಮ್ಮ ಹಿತುಗೆ ಹೋಮ್ ವರ್ಕ್ ಕೊಡ್ತಾಯಿದ್ದಾರೆ. ಇವಾಗ ಆನ್ಲೈನ್ ಕ್ಲಾಸಸ್ ಶುರುವಾಗಿದೆ, ಮೇ ತಿಂಗಳಿಗೆ ಓಪನ್ ಆಗೋದು. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ದು ಅವನು ಹೋಮ್ವರ್ಕ್ ಎಲ್ಲ ಮುಗಿಸ್ತಾ ಇದ್ದ. ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ.